ಆತ್ಮೀಯರೇ, 36ನೇ ರಾಷ್ಟ್ರೀಯ ಭೂಮಾಪನ ದಿನಾಚರಣೆ. ಈ ಆಚರಣೆ ಎಂದರೆ ನಮಗೆಲ್ಲರಿಗೂ ಸಂಭ್ರಮ, ಸಡಗರ, ಹೆಮ್ಮೆ. ನಮ್ಮ ಸಾಧನೆಗಳನ್ನು ಮೆಲುಕು ಹಾಕುವಂತಹ ದಿನವಿದು. ಭೂಮಿಯನ್ನೇ ನಂಬಿ ಬದುಕುವಂತಹ ರೈತ ಬಾಂಧವರನ್ನು ರಕ್ಷಿಸುವಂತಹ, ನ್ಯಾಯ ಕೊಡಿಸುವಂತಹ, ನಿಖರತೆಯನ್ನು ಕಾಪಾಡಿಕೊಳ್ಳುವಂತಹ ಹೆಮ್ಮೆಯ ಇಲಾಖೆ ಇದು. ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ನ್ಯಾಯವನ್ನು ಒದಗಿಸುವಂತಹ, ಸರ್ಕಾರದ ಆಸ್ತಿಪಾಸ್ತಿಗಳನ್ನು ಸಂರಕ್ಷಣೆ ಮಾಡುವಂತಹ ನಿಜದ ಕಾವಲುಗಾರ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಉಪಖಂಡ ದಕ್ಷಿಣ ಏಷ್ಯಾ ಏನಿದೆ ಇದರ ಮೂಲ ಸರ್ವೆ ವೈಜ್ಞಾನಿಕ ಅಲ್ಲ. ಆದರೆ 50 to 80% ಜನ ಅಧಿಕಾರಿಗಳು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಜನಗಳ ಒಂದು ನಂಬಿಕೆ ನನ್ನ ಮೇಲೆ ಇಟ್ಟು ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೂ ಬಹಳ ಮಹತ್ವವಾದಂಥ ಜವಾಬ್ದಾರಿಯನ್ನು ಕೂಡ ಅಸ್ತಿತ್ವಕ್ಕೆ ತರ್ತಕ್ಕಂಥದ್ದು ದಾಖಲೆಯಲ್ಲಿ ಒಂದು ಭೂಮಿಗೆ ದಾಖಲೆಯಲ್ಲಿ ಜನ್ಮ ಕೊಡ್ತಾ ಇದೆ. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಸನ್ಮಾನ್ಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಅತ್ಯಂತ ತ್ವರಿತವಾಗಿ ಸಮಸ್ಯೆಗಳನ್ನು ನಿವಾರಿಸುವ ಇಲಾಖೆ. ನಮ್ಮ ಸಾಧನೆಗಳೇ ನಮಗೆ ಪ್ರೇರಕ ಶಕ್ತಿ. ರಾಜ್ಯದಾದ್ಯಂತ ಬಹುದಶಕಗಳಿಂದ ಬಾಕಿ ಇದ್ದ ಸರ್ಕಾರವು ಬಡವರಿಗೆ ಮಂಜೂರು ಮಾಡಿದ ನಾವೆಲ್ಲರೂ ಒಟ್ಟಾಗೋಣ, ಸಂಭ್ರಮಿಸೋಣ. ಚಪ್ಪಾಳೆಗಳ ಮುಖೇನ ಜನಾರ್ಪಣೆಗೊಂಡಿದೆ 36ನೇ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯ ಸುಸಂದರ್ಭದ ಸ್ಮರಣ ಸಂಚಿಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ. ಭೂಮಾಪನ ಇಲಾಖೆಯ ಸುತ್ತೋಲೆಗಳ ಸಂಪುಟವನ್ನು ಜನಾರ್ಪಣೆಗೊಳಿಸಬೇಕಾಗಿ ಮನವಿ. ಭೂಮಾಪನ ಇಲಾಖೆಯು KLR ಆಕ್ಟ್ 1964 ಮತ್ತು ರೂಲ್ಸ್ 1966 ಅಡಿ ಕ್ರಮಬದ್ಧ ಕೆಲಸವನ್ನು ನಿರ್ವಹಿಸಲು ಕಾನೂನಿನ ಚೌಕಟ್ಟಿನಲ್ಲಿ ಸಾರ್ವಜನಿಕರಿಗೆ ತ್ವರಿತವಾಗಿ ಸೇವೆ ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲು ಅನುಕೂಲ ರಾಜ್ಯದಾದ್ಯಂತ ಕೈಗೊಳ್ಳಲಾಗುತ್ತಿದೆ. ಇದುವರೆಗೆ 18,589 ಗ್ರಾಮಗಳ ಡ್ರೋನ್ ಹಾರಾಟ ಪೂರ್ಣಗೊಂಡಿದೆ. 3,947 ಗ್ರಾಮಗಳ ಇಲಾಖೆಯ ಹೆಮ್ಮೆಯ ಸಾಧನೆ. ಸ್ವಾಮಿತ್ವ ಯೋಜನೆಯ ಫಲಾನುಭವಿಗಳು ವರುಣ ಅಥಣಿ, ಕೋರಣಗೆರೆ ತಾಲೂಕು. ವರುಣದ ಫಲಾನುಭವಿಗಳು ವೇದಿಕೆಗೆ ಬರಬೇಕು. ಅಥಣಿಯ ಫಲಾನುಭವಿಗಳು, ತೋರಣಗೆರೆ ಫಲಾನುಭವಿಗಳು. ಉಯ್ಯಂಬಳ್ಳಿ ಹೋಬಳಿ ಆಲಹಳ್ಳಿ ಗ್ರಾಮ, ಉಯ್ಯಂಬಳ್ಳಿ ಹೋಬಳಿ ಆಲಹಳ್ಳಿ ಗ್ರಾಮ ಡ್ರೋನ್ ಇಂದ ನಕ್ಷೆ ಮರುಭೂಪಾನ ಮಾಡುವಂಥದ್ದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅನುಷ್ಠಾನಗೊಂಡಿರುವಂಥದ್ದು. ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಆಲಹಳ್ಳಿ ಗ್ರಾಮ ಡ್ರೋನ್ ನಕ್ಷೆ ಮರುಭೂಮಾಪನ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ. ನೇ ಶತಮಾನದ ಆಧುನಿಕ ಅರ್ಥವ್ಯವಸ್ಥೆಗೂ ಕೂಡ ಅಡಿಪಾಯ ಇವತ್ತು ಸರ್ವೆ ಇಲಾಖೆ ಆ ಕೆಲಸವನ್ನ ದಯಮಾಡಿ ಸ್ವೀಕರಿಸಿದ ನಂತರ ವೇದಿಕೆಯ ಬಲಭಾಗಕ್ಕೆ ತೆರಳಿ. ಇದರ ನಂತರ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಅನುವು ಮಾಡಿಕೊಡುವಂತಹ ಉಪಕರಣಗಳನ್ನು ನೀಡಲಾಗ್ತಾ ಇದೆ. ಭೂಮಾಪನದಲ್ಲಿ ತಂತ್ರಜ್ಞಾನ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ನಮ್ಮ ಭೂಮಾಪನ ಇಲಾಖೆ ಸುಮಾರು 2 ಶತಮಾನಗಳ ಇತಿಹಾಸ ಇರುವಂಥ ಇಲಾಖೆ.
ವಿಭಿನ್ನ ರೀತಿಯಲ್ಲಿ ಭೂಮಾಪನ ಕಾರ್ಯ ನೆರವೇರುತ್ತಾ ಇದೆ. ಈ ಮೊದಲು ಚೈನ್, ಕೈವಾರ, ಸಮತಲ ಮೇಜು, ದುರ್ಬಿಣಿಯಿಂದ ಅಳೆಯುವಂತಹ ಪದ್ಧತಿ ಜಾರಿಯಲ್ಲಿತ್ತು. ಆದರೆ ಭೂಮಾಪನ ಇಲಾಖೆಯು ಸಾಕಷ್ಟು ಆಧುನಿಕತೆಯನ್ನು ಅಳವಡಿಸಿಕೊಂಡಿದೆ. ಹಳೆಯ ಉಪಕರಣಗಳಿಂದ ಆಗ್ತಾ ಇದ್ದಂತಹ ವಿಳಂಬವನ್ನು ಕಡಿಮೆ ಮಾಡೋದಕ್ಕೆ ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಮಾಡುತ್ತಾ ಮೂಲ ಇಲಾಖೆ ನೀವು ಬ್ರಿಟಿಷರ ಕಾಲದಲ್ಲಿ ನೋಡಿದ್ರೆ ಸರ್ವೆ ಅಂಡ್ ಸೆಟಲ್ಮೆಂಟ್ ಆರ್ಥಿಕವಾಗಿ ಇಂದಿಲ್ಲಿ ಗಣ್ಯಮಾನ್ಯರಿಂದ 10 ಮಂದಿ ಭೂಮಾಪಕರಿಗೆ ಆಧುನಿಕ ಸರ್ವೆ ಉಪಕರಣಗಳನ್ನು ವಿತರಿಸಲಾಗ್ತಾ ಇದೆ. ರೋವರ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ನಮ್ಮ ಇಲಾಖೆಯ ನೌಕರರ ಸಾಧನೆ ಇನ್ನಷ್ಟು ಮಗದಷ್ಟು ವೃದ್ಧಿಸಲಿ ಎನ್ನುವಂತಹ ಇರಾದೆಯಿಂದ ಜನಸ್ನೇಹಿಯಾಗಿರುವಂತಹ ಈ ಉಪಕರಣಗಳನ್ನು, ಸಮಯದ ಉಳಿತಾಯ ಮಾಡುವಂತಹ ಉಪಕರಣಗಳನ್ನು, ನಿಖರತೆಯನ್ನು ಹೆಚ್ಚಿಸುವಂಥ ಉಪಕರಣಗಳನ್ನು ಇಡಲಾಗ್ತಾ ಇದೆ. ಬರಲಿ ಜೋರು ಚಪ್ಪಾಳೆ. ನಗರ ಪ್ರದೇಶವನ್ನ ಸರ್ವೆ ಮಾಡಿರಲಿಲ್ಲ ಇಲ್ಲಿವರೆಗೆ. ಆದ್ರೆ ಇವತ್ತು ನಗರೀಕರಣ ಹೆಚ್ಚು ಆಗ್ತಾ ಇದೆ ಮತ್ತು ಬಾಂಬೆ ಪ್ರಾಂತ್ಯದಲ್ಲಿ ಮಾತ್ರ ಸಿಟಿ ಸರ್ವೆ ಮಾಡಿದ್ರು. ಆದ್ರೆ ಬೇರೆ ಪ್ರದೇಶದಲ್ಲಿ ಬದಲಾದ ಹಾಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದ್ದಾವೆ. ಕಾಲ ಬದಲಾವಣೆ ಆದ ಹಾಗೆ ಕೆಲಸದ ಮಹತ್ವ. ಪರವಾನಗಿ ಭೂಮಾಪಕರ ಸಂಘದಿಂದ ಭಿನ್ನವತ್ತಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಿಸ್ತಾ ಇದ್ದಾರೆ. ಎಲ್ಲರನ್ನೂ ಒಳಗೊಳ್ಳುವ, ಎಲ್ಲರ ಹಿತವನ್ನು ಕಾಯುವ ಬಜೆಟನ್ನು ಮಂಡಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು